कर्नाटक राज्य कोरम कोरज महिला समाजाचा राष्ट्रीय अधिवेशन दिनांक 21 रोजी बेळगावमध्ये आयोजित करण्यात आला आहे, अशी माहिती चंद्रिका एन यांनी दिली। शनिवारी बेळगावमध्ये आयोजित पत्रकार परिषदेत त्या बोलत होत्या। राष्ट्रीय स्तरावरील महिला अधिवेशनाच्या उद्घाटनासाठी जिल्हा पालकमंत्री सतीश जारकिहोळी तसेच चिक्कोडीच्या खासदार प्रियंका जारकिहोळी उपस्थित राहणार आहेत, असे त्यांनी सांगितले। ಶ್ರೀ ಶರಣನುಡಿಯ ಚಂದಯ್ಯ ಪಾದಕ್ಕೆ ಸ್ಮರಿಸುತ್ತಾ ನಾನು ಚಂದ್ರಿಕಾ ಕೊರಮ ಕೊರಚ ಸಮಾಜದ ರಾಜ್ಯ ಅಧ್ಯಕ್ಷರು। ನಾನು ನನ್ನ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಕೊರಮ ಕೊರಚ ಮಹಿಳಾ ಸಮಾಜ ರಾಜ್ಯ ಪ್ರಪ್ರಥಮ ಮಹಿಳಾ ಸಮಾವೇಶ ಹಮ್ಮಿಕೊಂಡಿದ್ದೀನಿ। ಹಾಗಾಗಿ ಅದಕ್ಕೆ ಸಮಯ ಡೇಟ್ ಬಂದು 21 ಡಿಸೆಂಬರ್ 2025 ಭಾನುವಾರ ಬೆಳಗ್ಗೆ 11 ಗಂಟೆಗೆ, ಸ್ಥಳ ಬಂದು ಕುಮಾರಗಂಧರ್ವ, ಜಾರಕಿಹೊಳಿ ಅಧ್ಯಕ್ಷತೆಯಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬರ ಅಧ್ಯಕ್ಷತೆಯಲ್ಲಿ ಮಾಡ್ತಾಯಿದ್ದೀವಿ। ಮತ್ತು ಅವರ ಮಗಳಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ। ಮಹಿಳಾ ಸಮಾಜದ ಉದ್ಘಾಟನೆ ಮತ್ತು ಸಮಾವೇಶ ಎರಡು ಹಮ್ಮಿಕೊಂಡಿದ್ದೀವಿ। ಈ ಸಮಾವೇಶದ ಉದ್ದೇಶ ಏನು ಅಂತ ಕೇಳ್ತಾ ಇದ್ದೀನಿ। ಈ ಸಮಾವೇಶದ ಉದ್ದೇಶ ನಮ್ಮ ಕೊರಮ ಕೊರಚ ಮಹಿಳಾ ಸಮಾವೇಶ ಯಾಕೆ ಮಾಡ್ತೀವಿ ಅಂದರೆ, ನಾವಿವತ್ತು ನಾವು ಎಲ್ಲದರಲ್ಲೂ ಹಿಂದೆ ಹಾಕಿದ್ದಾರೆ। ಜಾತಿ ಇದರಲ್ಲಿ ತುಂಬ ಕಡಿಮೆ ಜನಸಂಖ್ಯೆ ಇದೆ, ನಿಮ್ಮದು ಜನಸಂಖ್ಯೆ ಇಲ್ಲ, ವೋಟ್ ಬ್ಯಾಂಕ್ ಇಲ್ಲ ನಿಮಗೆ ಅಂತ ನಮಗೆ ಏನು ಪ್ರಾತಿನಿಧ್ಯ ಇಲ್ಲ ನಮಗೆ। ಇವತ್ತು ನಮಗೆ ಒಬ್ಬರು MLA ಇಲ್ಲ ಮತ್ತು MLC ಇಲ್ಲ, ಏನೂ ಇಲ್ಲ। ಅದು ನಾವು ಇವಾಗ ರಾಜಕೀಯವಾಗಿ ಪ್ರತ್ಯೇಕವಾಗಿ ನಮಗೆ ಏನಾದರೂ ಕೊಡಲೇಬೇಕು ಅನ್ನೋ ಕಾರಣಕ್ಕೆ ನಾವು ಇವತ್ತು ನಮ್ಮ ಒಂದು ಕ್ಯಾಂಡಿಡೇಟಿಗೆ ಕೊಡಲಿಲ್ಲ। ಇವತ್ತು ಯಾರೂ ಇಲ್ಲಲ್ಲ, ನಮ್ಮ MLA ಇಲ್ಲ, MP ಇಲ್ಲ ನಮ್ಮ ಕೊರಮ ಕೊರಚ ಸಮಾಜದಲ್ಲಿ। ನಾವು ಯಾರನ್ನ ಕೇಳೋದು? ನಮ್ಗೆ ಏನೋ ಒಂದು ಬೇಕಂದರೆ ಇವತ್ತು ಸರ್ಕಾರ ಅರ್ಥ ಮಾಡ್ಕೋಬೇಕು, ಇವತ್ತು ನಮಗೆ ಪ್ರತ್ಯೇಕವಾಗಿ ಕೊಡಲೇಬೇಕು। ಮುಂದೆ ಯಾರು ನಮಗೆ ನಮ್ಮ ಕೊರಮ ಕೊರಚಿಗೆ ಟಿಕೆಟ್ ಕೊಡಬೇಕು, ಅವ್ರು MLA ಮಾಡಬೇಕು ಅನ್ನೋ ಉದ್ದೇಶ ನಮಗಿದೆ। ಮತ್ತು ಮಹಿಳಾ ಸಮಾಜ ಏಕೆ ಮಾಡಿದ್ದೀವಿ ಅಂದರೆ, ಮಹಿಳಾ ಸಮಾವೇಶ ನಮ್ಮ ಮಹಿಳೆಯರು ಎಷ್ಟು ಜನಸಂಖ್ಯೆ ಇದೆ ಇವತ್ತು, ಮಹಿಳೆಯರು ಇಲ್ಲ ಕೊರಮ ಕೊರಚದಲ್ಲಿ ಅಷ್ಟು ಜನಸಂಖ್ಯೆ ಇಲ್ಲ, ಮಹಿಳೆಯರಲ್ಲೇ ನಾವು ತೋರಿಸ್ತೀವಿ ಎಷ್ಟು ಜನಸಂಖ್ಯೆ ಇದೆ ಅಂತ। 5,000 ಅದರಿಂದ 4,000ದಿಂದ 5,000 ಜನ ಬರೋ ನಿರೀಕ್ಷೆ ಇದೆ। ಹಾಗಾಗಿ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು, ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಬೋದು ಎಲ್ಲ ಮಾಧ್ಯಮ। ನನ್ನ ಹೆಸರು ಚಂದ್ರಿಕಾ BN ಅಂತ, कोरम कोरचच्या महिला समाजाचा अध्यक्ष। या राष्ट्रीय अधिवेशनातून आपल्या समाजातील महिलांना आर्थिकदृष्ट्या सक्षम करण्याचा उद्देश ठेवण्यात आला आहे, असेही त्यांनी सांगितले। कृष्णा कांबळे, KMM मराठी, बेळगाव।